ನಮಸ್ಕಾರ. ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್. ಅಪ್ಲಿಕೇಶನ್ನಲ್ಲಿ ಬ್ಯಾಚ್ ಅನ್ನು ಹೇಗೆ ರಚಿಸುವುದು ಎಂದು ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಯಾವುದೇ ವಿದ್ಯಾರ್ಥಿಗಳನ್ನು ಸೇರಿಸುವ ಮೊದಲು ನೀವು ಬ್ಯಾಚ್ ರಚಿಸಬೇಕು. ಆದ್ದರಿಂದ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಡ್ಯಾಶ್ಬೋರ್ಡ್ಗೆ ಬನ್ನಿ. ಡಾರ್ಕ್ ಪಿಂಕ್ ಐಕಾನ್ ಹೊಂದಿರುವ ಬ್ಯಾಚ್ ಆಯ್ಕೆಯನ್ನು ಇಲ್ಲಿ ನೀವು ಕಾಣಬಹುದು. ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಹೊಸ ಬ್ಯಾಚ್ ಮತ್ತು ಬ್ಯಾಚ್ ಪಟ್ಟಿಯನ್ನು ಸೇರಿಸುವ ಎರಡು ಆಯ್ಕೆಗಳನ್ನು ನಿಮಗೆ ತೋರಿಸುತ್ತದೆ. ಮೊದಲು ನಾವು ಹೊಸ ಬ್ಯಾಚ್ ರಚಿಸಲು ಹೊರಟಿದ್ದೇವೆ, ಆದ್ದರಿಂದ ಹೊಸ ಬ್ಯಾಚ್ ಸೇರಿಸಿ ಆಯ್ಕೆ ಮಾಡಿ. ನಂತರ ಬ್ಯಾಚ್ ಹೆಸರು, ಶಾಖೆಯ ಹೆಸರು ಮತ್ತು ಬ್ಯಾಚ್ ಮುಖ್ಯ ಶಿಕ್ಷಕರ ಹೆಸರಿನಂತಹ ಕೆಲವು ಕ್ಷೇತ್ರಗಳಿವೆ. ಮತ್ತು ಬ್ಯಾಚ್ ಐಕಾನ್ ಆನ್ ಟಾಪ್. ಖಾಲಿ ಐಕಾನ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಹೊಸ ಬ್ಯಾಚ್ಗಾಗಿ ಯಾವುದೇ ಐಕಾನ್ ಆಯ್ಕೆ ಮಾಡಿ. ನಂತರ ಹೊಸ ಬ್ಯಾಚ್ಗಾಗಿ ಬ್ಯಾಚ್ ಹೆಸರನ್ನು ಹೊಂದಿಸಿ. ಪ್ರತಿ ಬ್ಯಾಚ್ ಹೆಸರು ಅನನ್ಯವಾಗಿರಬೇಕು ಎಂದು ಹೊಸ ಬ್ಯಾಚ್ ಹೆಸರನ್ನು ಹೊಂದಿಸುವಾಗ ಜಾಗರೂಕರಾಗಿರಿ. ಈ ರೀತಿ ಕೊನೆಯದಾಗಿ ವರ್ಷದ ಹೆಸರನ್ನು ಸೇರಿಸುವ ಮೂಲಕ ನೀವು ಸುಲಭವಾಗಿ ವಿಶಿಷ್ಟ ಹೆಸರನ್ನು ರಚಿಸಬಹುದು. ಮುಚ್ಚಿದ ಬ್ಯಾಚ್ ವಿಡಿಯೋದಲ್ಲಿ ನಿಮಗೆ ಅನನ್ಯ ಹೆಸರು ಏಕೆ ಬೇಕು ಎಂದು ನಾನು ನಿಮಗೆ ತೋರಿಸುತ್ತೇನೆ. ಮುಂದೆ ಶಾಖೆಯ ಹೆಸರನ್ನು ಸೇರಿಸಿ. ಶಾಖೆಯ ಹೆಸರು ಎಲ್ಲಿಯೂ ಮುಖ್ಯವಾಗುವುದಿಲ್ಲ, ಆದರೆ ನಿಮ್ಮ ಸ್ಥಳದೊಂದಿಗೆ ಆ ಕ್ಷೇತ್ರವನ್ನು ಭರ್ತಿ ಮಾಡಿ. ನಂತರ ಬ್ಯಾಚ್ ಮುಖ್ಯ ಶಿಕ್ಷಕರ ಹೆಸರು. ಪ್ರಸ್ತುತ ಬ್ಯಾಚ್ ಹೆಡ್ ಟೀಚರ್ ಬಹಳ ಮುಖ್ಯವಲ್ಲ, ಆದರೆ ಯಾವುದೇ ಒಬ್ಬ ಶಿಕ್ಷಕರ ಹೆಸರನ್ನು ಸೇರಿಸಬೇಕು. ನಿಮಗೆ ಯಾವುದೇ ಸಿಬ್ಬಂದಿ ಇಲ್ಲದಿದ್ದರೆ ನಿಮ್ಮ ಹೆಸರನ್ನು ಅಲ್ಲಿ ಸೇರಿಸಿ. ಮತ್ತು ಪರದೆಯ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡ ಸೇವ್ ಬಟನ್ ಕ್ಲಿಕ್ ಮಾಡಿ. ವಾಹ್, ನಮ್ಮ ಸಿಸ್ಟಂನಲ್ಲಿ ನಾವು ಹೊಸ ಬ್ಯಾಚ್ ಅನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ. ಸರಿ, ನಂತರ ಹೊಸ ಬ್ಯಾಚ್ ಅನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ನಾನು ಒಂದು ಪರಿಚಯವನ್ನು ನೀಡಿದ್ದೇನೆ. ಈಗ ಬ್ಯಾಚ್ ವೀಕ್ಷಣೆಗೆ ಬನ್ನಿ. ಮತ್ತೆ ಡ್ಯಾಶ್ಬೋರ್ಡ್ಗೆ ಹೋಗಿ ಮತ್ತು ಡಾರ್ಕ್ ಪಿಂಕ್ ಬ್ಯಾಚ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ ಎರಡು ಆಯ್ಕೆಗಳನ್ನು ತೋರಿಸುತ್ತದೆ, ಹೊಸ ಬ್ಯಾಚ್ ಮತ್ತು ಬ್ಯಾಚ್ ಪಟ್ಟಿಯನ್ನು ಸೇರಿಸಿ. ಈಗ ಬ್ಯಾಚ್ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಅಪ್ಲಿಕೇಶನ್ ನಿಮ್ಮ ಎಲ್ಲಾ ಬ್ಯಾಚ್ಗಳನ್ನು ಇಲ್ಲಿ ತೋರಿಸುತ್ತದೆ. ಪರೀಕ್ಷಾ ಉದ್ದೇಶಗಳಿಗಾಗಿ ಇಲ್ಲಿ ನಾನು ಕೆಲವು ಬ್ಯಾಚ್ಗಳನ್ನು ರಚಿಸಿದ್ದೇನೆ. ಬ್ಯಾಚ್ ಮಾಹಿತಿಯನ್ನು ವೀಕ್ಷಿಸಲು ಈಗ ಯಾವುದೇ ಬ್ಯಾಚ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಯಾಚ್ ಬಗ್ಗೆ ಕೆಲವು ಮಾಹಿತಿಯನ್ನು ನೋಡುತ್ತೀರಿ. ಬ್ಯಾಚ್ ಹೆಸರಿನಂತೆ ಬ್ಯಾಚ್ ಐಕಾನ್, ಒಟ್ಟು ವಿದ್ಯಾರ್ಥಿಗಳು, ಈ ಬ್ಯಾಚ್ನಿಂದ ಒಟ್ಟು ಸಂಗ್ರಹಿಸಿದ ಶುಲ್ಕ. ಮತ್ತು ಇದರ ಕೆಳಗೆ ನೀವು 3 ಪುಟಗಳನ್ನು ಕಾಣಬಹುದು. ಮೊದಲನೆಯದು ವಿದ್ಯಾರ್ಥಿಗಳು, ಎರಡನೆಯದು ಶುಲ್ಕವನ್ನು ಸಂಗ್ರಹಿಸಲಾಗುತ್ತದೆ, ಮೂರನೆಯದು ಬಾಕಿ ಉಳಿದಿರುವ ಶುಲ್ಕಗಳು. ವಿದ್ಯಾರ್ಥಿಗಳ ಪುಟದಲ್ಲಿ ಈ ಬ್ಯಾಚ್ನಲ್ಲಿ ಸೇರಿಸಲಾದ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನ್ ನಿಮಗೆ ತೋರಿಸುತ್ತದೆ. ಸಂಗ್ರಹಿಸಿದ ಶುಲ್ಕ ಪುಟ ಅಪ್ಲಿಕೇಶನ್ನಲ್ಲಿ ಈ ಬ್ಯಾಚ್ ವಿದ್ಯಾರ್ಥಿಗಳ ಸಂಗ್ರಹಿಸಿದ ಶುಲ್ಕ ಪಟ್ಟಿಯನ್ನು ನಿಮಗೆ ತೋರಿಸುತ್ತದೆ. ಬಾಕಿ ಇರುವ ಶುಲ್ಕ ಪುಟದಲ್ಲಿ ಈ ಬ್ಯಾಚ್ ವಿದ್ಯಾರ್ಥಿಗಳ ಬಾಕಿ ಇರುವ ಶುಲ್ಕ ಪಟ್ಟಿಯನ್ನು ಅಪ್ಲಿಕೇಶನ್ ನಿಮಗೆ ತೋರಿಸುತ್ತದೆ. ಪರದೆಯ ಮೇಲ್ಭಾಗದಲ್ಲಿ ಬ್ಯಾಚ್ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ನೀವು ಕೆಲವು ಆಯ್ಕೆಗಳನ್ನು ಕಾಣಬಹುದು. ಬ್ರಾಡ್ಕಾಸ್ಟ್ ಎಸ್ಎಂಎಸ್ನಂತೆ ಬ್ಯಾಚ್ ಸಂಪಾದಿಸಿ, ಬ್ಯಾಚ್ ಶಿಫ್ಟ್ ಮತ್ತು ಬ್ಯಾಚ್ ಅನ್ನು ಅಳಿಸಿ. ನೀವು ವಿಶಾಲವಾದ ಎಸ್ಎಂಎಸ್ ಅನ್ನು ಕ್ಲಿಕ್ ಮಾಡಿದಾಗ ಈ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಕಳುಹಿಸಲು ಅಪ್ಲಿಕೇಶನ್ ನಿಮ್ಮ ಸಂದೇಶವನ್ನು ಕೇಳುತ್ತದೆ. ನೀವು ವಾಟ್ಸಾಪ್ ಅಥವಾ ಟೆಕ್ಸ್ಟ್ ಎಸ್ಎಂಎಸ್ ಮೂಲಕ ಎಸ್ಎಂಎಸ್ ಕಳುಹಿಸಬಹುದು. ಸಂದೇಶವನ್ನು ಟೈಪ್ ಮಾಡಿ ಮತ್ತು ಎಸ್ಎಂಎಸ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನಿಮ್ಮ ಎಸ್ಎಂಎಸ್ ಅಪ್ಲಿಕೇಶನ್ಗೆ ನಿಮ್ಮನ್ನು ಮರುನಿರ್ದೇಶಿಸುತ್ತದೆ ಮತ್ತು ನಂತರ ಕಳುಹಿಸಿ ಮತ್ತು ಮುಗಿದಿದೆ ಕ್ಲಿಕ್ ಮಾಡಿ. ಸಂಪಾದನೆ ಆಯ್ಕೆಯಲ್ಲಿ ನೀವು ಬ್ಯಾಚ್ ಹೆಸರು, ಶಾಖೆಯ ಹೆಸರು, ಬ್ಯಾಚ್ ಐಕಾನ್ ಮತ್ತು ಹೀಗೆ ಸಂಪಾದಿಸಬಹುದು. ಸರಿ, ಇದು ಟಫಿ ಅಪ್ಲಿಕೇಶನ್ನಲ್ಲಿನ ಬ್ಯಾಚ್ ಕಾರ್ಯವಾಗಿದೆ. ನಾವು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ. ವಿದ್ಯಾರ್ಥಿಯನ್ನು ಸೇರಿಸಿ ಮತ್ತು ವಿದ್ಯಾರ್ಥಿ ಪ್ರೊಫೈಲ್ ವಿಡಿಯೋ ವೀಕ್ಷಿಸಿ. ಅದು ಬೈ, ಸಿ ಯು ಅಗೇನ್. ಗುಡ್ ನೈಟ್, ಗುಡ್ ಮಾರ್ನಿಂಗ್. ನೀವು ಯಾವ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿದ್ದೀರಿ? ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.